ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಚಂದ್ರಶಾಲೆಯಲ್ಲಿ ಬಿರುಕು ಮೂಡಿದೆ. ಶಿಥಿಲಾವಸ್ಥೆಯಲ್ಲಿದೆ ದೇವಸ್ಥಾನದ ದಕ್ಷಿಣ ದ್ವಾರದ ಚಾವಣಿ ಹಾಸು. 18ನೇ ಶತಮಾನದಲ್ಲಿ ಪುನರ್ ನಿರ್ಮಾಣವಾದಂತಹ ಚಂದ್ರಶಾಲೆ ಇದು. ದಕ್ಷಿಣ ದ್ವಾರದ ಚಾವಣಿ ಈಗ ಶಿಥಿಲವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಪುನರ್ ನಿರ್ಮಾಣಗೊಂಡಂತಹ ಚಂದ್ರಶಾಲೆ ಇದು. ದೇವಸ್ಥಾನದ ಎಡಭಾಗದ ಪ್ರವೇಶ ದ್ವಾರದ ಚಾವಣಿಯ ಹಾಸಿನಲ್ಲಿ ಬಿರುಕು ಮೂಡಿದೆ. ಹೀಗಾಗಿಯೇ ನೆಲ ಹಾಗೂ ಗೋಡೆಗಳ ಮೇಲೆ ಮೂಡಿರುವ ಈ ಬಿರುಕು ಭಕ್ತರನ್ನ ಆತಂಕಗೊಳಗಾಗಿಸಿದೆ. ಸಂಪೂರ್ಣ ಕುಸಿತದ ಸ್ಥಿತಿಯಲ್ಲಿದೆ ಚಂದ್ರಶಾಲೆಯ ಚಾವಣಿ. ಗೋಕರ್ಣದಲ್ಲಿರುವಂತಹ ಚಂದ್ರಶಾಲೆ ಇದು. ಕ್ಷೇತ್ರದೊಳಗಿನ ಪ್ರವೇಶಕ್ಕೆ ಪಶ್ಚಿಮ ದಕ್ಷಿಣ ದ್ವಾರ ಇದೆ. ಸಮುದ್ರ ಸ್ನಾನ ಬಳಿಕ ಜನ ಪಶ್ಚಿಮ ದ್ವಾರ ದಕ್ಷಿಣ ದ್ವಾರದಿಂದ ಪ್ರವೇಶಿಸುತ್ತಾರೆ. ಈ ದಕ್ಷಿಣ ದ್ವಾರದ ಚಾವಣಿ ಹಾಸು ಈಗ ಬಿರುಕು ಬಿಟ್ಟಿರೋದು. 18ನೇ ಶತಮಾನದಲ್ಲಿ ಪುನರ್ ನಿರ್ಮಾಣವಾದಂತಹ ಚಂದ್ರಶಾಲೆ ಇದು. ಗೋಕರ್ಣ ಮಹಾಬಲೇಶ್ವರ ದೇಗುಲದ ಚಂದ್ರಶಾಲೆ. ದಕ್ಷಿಣ ದ್ವಾರದ ಮೇಲಿರುವ ಚಾವಣಿ ಏನಾದರೂ ಕುಸಿದು ಹೋದ್ರೆ ಭಾರಿ ಸಂಕಷ್ಟ. ಹೀಗಾಗಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಪುರಾತತ್ವ ಇಲಾಖೆ ಪರಿಶೀಲನೆಯನ್ನು ನಡೆಸಿದ್ದು, ಪುರಾತತ್ವ ಇಲಾಖೆಯ ವತಿಯಿಂದಲೇ ರಿಪೇರಿ ಕೆಲಸ ನಡೆಯಲಿದೆ. ಅದು ಪುರಾತನ ಕಾಲದ ಕಟ್ಟಿಗೆ ವರ್ಕ್ ಏನಿದೆ ಅದನ್ನು ನಾವು ಅದು ತುಂಬ ಓಲ್ಡ್ ಇರೋದ್ರಿಂದ ಅದನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇತ್ತೀಚೆಗೆ ನಾವು ಡಿಸೈಡ್ ಮಾಡಿದ್ವಿ. ಅದರಂತೆ ನಾವೊಂದು ಕಮಿಟಿ ಮಾಡಿ ನಾವು ಅದನ್ನು ಸಂಬಂಧಪಟ್ಟಂಥ ಪುರಾತತ್ವ ಇಲಾಖೆ ಗಮನಕ್ಕೆ ತಂದಿದ್ವಿ. ಆರ್ಕಿಯಾಲಜಿಕಲ್ ಸರ್ವೆ ಅವರು ಅದನ್ನು ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿದ ಮೇಲೆ ಅವರು ನಮಗೆ ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಆ ಎಸ್ಟಿಮೇಟ್ ಪ್ರಕಾರ ನಾವು ಸರ್ಕಾರಕ್ಕೆ ಬರೆದ್ವಿ. ಸೊ ನಮ್ಮ ಹತ್ರ ಫಂಡ್ ಇದೆ ಟೂರಿಸಂ ಡಿಪಾರ್ಟ್ಮೆಂಟಿಂದ, ಅದರಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ. ಅವರು ಇಲ್ಲ, ಇದು ನಾವೇ, ಯಾಕಂದರೆ ಇದು ಕುಸರಿ ಕೆಲಸ ಬೇರೆಯವರಿಗೆ ನಾವು ಮಾಡಲಿಕ್ಕೆ ಕೊಡಲ್ಲ, ಸೊ ನಾವೇ ಪುರಾತತ್ವ ಇಲಾಖೆಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಕುಸಿದಂಥದ್ದೇನಿಲ್ಲ, ಆದರೆ ತುಂಬ ಹಳೇದಿದೆ, ಅದನ್ನು ರಿಪ್ಲೇಸ್ ಮಾಡುವಂಥ ಅಗತ್ಯ ಇದೆ. ಅಂದರೆ ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಮತ್ತು ಆ ಕಲೆ ವಾಸ್ತುಶಿಲ್ಪಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂತೆ ಅದೇ ಪ್ಯಾಟರ್ನಲ್ಲಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.